ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ರಜನಿ. ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ 6:40. ನಾನು ಡೈಲಿ ವಾಕಿಂಗ್ ಬರೋ ಜಾಗ ಇದು ನೋಡಿ. ಮೊನ್ನೆ 2 ದಿನ ಮಳೆ ಆಯಿತು ನಮ್ಮ ಬಾಗಲಕೋಟಲ್ಲಿ. ಎಷ್ಟು ತಂಪಾಗಿದೆ ನೋಡಿ. ಇಷ್ಟು ದಿನ ಟೆಂಪ್ರೇಚರ್ 41-42 ತನಕ ಹೋಗ್ತಿತ್ತು. ನಿನ್ನೆ ತುಂಬ ಚೆನ್ನಾಗಿ ಮಳೆ ಆಗಿದೆ, ಹಂಗಾಗಿ ಎಲ್ಲ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು. ನಿಮಗೊಂದು ಬ್ಯೂಟಿಫುಲ್ ಫ್ಲವರ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿದೆ ಕಲರ್. ಇದು ಒಂಥರ ಪರ್ಪಲ್ ಕಲರ್. ಗಿಡ ತುಂಬ ಬಿಟ್ಟಿದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಐಬಿನಲ್ಲಿ ಇರೋಂಥ ಗಿಡ ನೋಡಿ. ನಾವು ಇಲ್ಲಿ ಡೈಲಿ ಬರೋ ವಾಕಿಂಗ್, ಯೋಗ ಮಾಡುವಂಥ ಸ್ಥಳ ಇದು. ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ರಜನಿ. ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ 6:40. ನಾನು ಡೈಲಿ ವಾಕಿಂಗ್ ಬರೋ ಜಾಗ ಇದು ನೋಡಿ. ಮೊನ್ನೆ 2 ದಿನ ಮಳೆ ಆಯಿತು ನಮ್ಮ ಬಾಗಲಕೋಟಲ್ಲಿ. ಎಷ್ಟು ತಂಪಾಗಿದೆ ನೋಡಿ. ಇಷ್ಟು ದಿನ ಟೆಂಪ್ರೇಚರ್ 41-42 ತನಕ ಹೋಗ್ತಿತ್ತು. ನಿನ್ನೆ ತುಂಬ ಚೆನ್ನಾಗಿ ಮಳೆ ಆಗಿದೆ, ಹಂಗಾಗಿ ಎಲ್ಲ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತು. ನಿಮಗೊಂದು ಬ್ಯೂಟಿಫುಲ್ ಫ್ಲವರ್ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಎಷ್ಟು ತುಂಬ ಚೆನ್ನಾಗಿದೆ ಕಲರ್. ಇದು ಒಂಥರ ಪರ್ಪಲ್ ಕಲರ್. ಗಿಡ ತುಂಬ ಬಿಟ್ಟಿದೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಐಬಿನಲ್ಲಿ ಇರೋಂಥ ಗಿಡ ನೋಡಿ. ನಾವು ಇಲ್ಲಿ ಡೈಲಿ ಬರೋ ವಾಕಿಂಗ್, ಯೋಗ ಮಾಡುವಂಥ ಸ್ಥಳ ಇದು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮದು ವಾಕಿಂಗ್ ಆಯಿತು. ನಮ್ಮ ಮನೆ ಹೇಗಿದೆ ತೋರಿಸ್ತೀನಿ. ಔಟ್ಸೈಡಿಂದ ಹೀಗೆ ಕಾಣ್ತಾ ಇದೆ. ನೋಡಿ ನಮ್ಮ ಮನೆಯದು ಗಾರ್ಡನ್ ಹೇಗಿದೆ ನೋಡ್ಕೊಂಬರೋಣ. ಇದೆಲ್ಲ ಅತಿ ಕಷ್ಟಪಟ್ಟು ಬೆಳೆಸಿರೋಂಥ ಗಿಡಗಳು ನೋಡಿ. ಇದನ್ನು ಶಂಖಪುಷ್ಪ ಅಂತಾರೆ. ತುಂಬ ಚೆನ್ನಾಗಿರುತ್ತೆ, ನೋಡಲಿಕ್ಕೇನೂ ಚೆಂದ. ಮತ್ತು ಈವನ್ ಇದರಲ್ಲಿ ಟೀನೂ ಮಾಡ್ಕೊತಾರೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಶಂಖಪುಷ್ಪ ಅಂತಾರೆ ನೋಡಿರಿ. ಇಲ್ಲಿ ಜಾಸ್ಮಿನ್ ಗಿಡ, ಇವಳು ಸುತ್ತಿನ ಮಲ್ಲಿಗೆ. ಇದು ಲೆಮನ್ ಗ್ರಾಸ್ ಟೀ ಇದೆ. ಲೆಮನ್ ಗ್ರಾಸ್ ಇದರಿಂದ ನೀವು ಟೀನೂ ಮಾಡ್ಕೋಬೋದು. ಮತ್ತು ವೆಜ್ ತರಕಾರಿನಲ್ಲಿನೂ ಈ ಟೈಪ್ ಲೆಮನ್ ಗ್ರಾಸ್ದು ಕೆಳಗಡೆ ಗಡ್ಡೆ ಇರುತ್ತಲ್ಲ, ಅದನ್ನು ಹಾಕಿದಾಗ ಒಳ್ಳೆ ರುಚಿ ಬರುತ್ತೆ ಅದು ನೋಡಿ. ಇಲ್ಲಿ ಇದು ಮೆಹಂದಿ ಗಿಡ, ತುಂಬ ಸ್ಲೋ ಬೆಳೆಯುತ್ತದೆ. ಇದು ನೋಡಿ ಬಾಸ್ಮತಿ ಎಲೆ ಅಂತಾರೆ. ರೆಗ್ಯುಲರ್ ರೈಸಲ್ಲಿ ಇದನ್ನು 1-2 ಎಲೆ ಹಾಕೋದು ತುಂಬ ಸುವಾಸನೆ ಬರುತ್ತೆ ನೋಡಿ. ಇಲ್ಲೊಂದು ಬ್ಯಾಂಬೂ ಗಿಡ ಇದೆ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ. ಇಲ್ಲಿ ಒಂದು ಗಂಧದ ಗಿಡ ಇದೆ, ದಾಸವಾಳ ಗಿಡ, ಮಾವಿನ ಗಿಡ, ತುಳಸಿ ಗಿಡ.
ನೋಡಿ ತುಳಸಿ ಕಟ್ಟೆ ಇದೆ. ತುಳಸಿ ಗಿಡ ನೋಡಿ ಎಷ್ಟು ತುಂಬ ದೊಡ್ಡದಿದೆ. ಅದ್ರದ್ದು ಮೆಡಿಸಿನಲ್ ವ್ಯಾಲ್ಯೂ ತುಂಬ ಇದೆ. ಹಂಗೆ ನಾವು ರೆಗ್ಯುಲರ್ ತೊಗೊತಿರ್ತೀವಿ ಯಾವುದೇ ಕೆಮ್ಮು ನೆಗಡಿ ಅದನ್ನು. ನೋಡಿ ಪಪ್ಪಾಯ ಗಿಡ, ಮೇಲೆ ತೆಂಗಿನ ಗಿಡ ಇದೆ. ನೋಡಿ 7 ಸುತ್ತಿನ ಮಲ್ಲಿಗೆ ಅಂತಾರೆ. ತುಂಬ ಸುವಾಸನೆ ಇರುತ್ತೆ ಇದು. ಒಂದು ಹೂವು ಇಟ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೆಲ್. ಇದು ಶಂಖಪುಷ್ಪ ಹೂವು. ಇದು ಎಲ್ಲೆಲ್ಲಿ ಬೀಜ ಬಿದ್ದಿರುತ್ತೋ ಅಲ್ಲೆಲ್ಲ ಉಟ್ಕೊಳುತ್ತೆ. ಪಪ್ಪಾಯ ಗಿಡ ನೋಡಿ, ಒಂದು ದೊಡ್ಡದು ಪಪ್ಪಾಯ ಗಿಡ. ಅದರಲ್ಲಿ ಸಣ್ಣ ಸಣ್ಣ ಹೂವು, ಚಿಕ್ಕದಾದಂಥ ಪಪ್ಪಾಯ ಕಾಯಿ ಬಿಟ್ಟಿದ್ದಾವ ನೋಡಿ. ಈ ಗಿಡ ಕಡಿಸಿದ ಮೇಲೂ ಮತ್ತೆ ಹಂಗೆ ಉಟ್ಕೊಂಡಿದೆ. ಇಲ್ಲೊಂದು ಪೈರಿ ಗಿಡ ಇದೆ. ಇದು ತುಂಬ ಕಾಯಾಗಿದ್ದು ಅರ್ದಿದ್ದೀವಿ ನಾವು. ಅಲ್ಲೊಂದು ನುಗ್ಗೆ ಸೊಪ್ಪಿನ ಗಿಡ ಇದೆ ನೋಡಿ, ಅಲ್ಲೇ ಕಾಣ್ತಾ ಇಲ್ಲ ನೋಡಿ, ಎಷ್ಟು ದೊಡ್ಡದಿದೆ ಗಿಡ. ಕಡಿಸಿದ್ರು ಹಂಗೆ ಬೀಳ್ತಾನೆ ಇರುತ್ತೆ ಅದು. ನಮ್ಮ ಅತ್ತೆ ಎಲ್ಲ ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಗಾರ್ಡನ್ ಮೇಂಟೈನ್ ಮಾಡಿದ್ದಾರೆ. ಇದು ಹುಣಸೆಕಾಯಿ ಗಿಡ, ಮತ್ತು ಇದು ಸೀತಾಫಲ ಗಿಡ. ಬರ್ರಿ ನಮ್ಮ ಹಿತ್ತಲಲ್ಲಿ ಬೆಳೆದಿರೋಂಥ ಗಿಡಗಳು ತೋರಿಸ್ತೀನಿ ನೋಡಿರಿ. ಇಲ್ಲೊಂದು ಗಿಡ ಹಚ್ಚಿದ್ದೀವಿ ಮಲ್ಲಿಗೆ ಹೂವಿಂದು. ಕಬ್ಬಿನ ಗಿಡ ಎಷ್ಟು ದೊಡ್ಡದಾಗಿದೆ ನೋಡಿ, ಕಬ್ಬು. ದಾಸವಾಳದ ಗಿಡ. ಇದು ಹೂವು ತುಂಬ ದೊಡ್ಡದಾಗುತ್ತೆ ಫ್ರೆಂಡ್ಸ್, ಮತ್ತು ಕೆಂಪು ಕಲರು ತುಂಬ ಚೆನ್ನಾಗಿರುತ್ತೆ ಕಲರು. ಮತ್ತು ಒನ್ ಆಫ್ ಮೈ ಫೇವ್ರೇಟ್ ಗಿಡ ಅಂದರೆ ಇದು ಲೆಮನ್ ಟ್ರೀ ನೋಡಿ, ಎಷ್ಟು ಚೆನ್ನಾಗಿದೆ. ಇನ್ನೂ ಆದರೂ ಹೂವು ಬಿಟ್ಟಿಲ್ಲ. ಇದು ಗಿಡ ಸ್ವಲ್ಪ ಸ್ಲೋ ಬೆಳೆಯುತ್ತದೆ, ಹಾಗಾಗಿ ಇದು ಹಚ್ಚಿ 1 ರಿಂದ 1.5 ವರ್ಷ ಆಯಿತು. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇಲ್ಲೊಂದು ದಾಸವಾಳ ಗಿಡ ಇದೆ, ಸೀತಾಫಲ ಗಿಡ ಇದೆ, ಪಪ್ಪಾಯ ಗಿಡ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇನ್ನೂ ಸಣ್ಣ ಸಣ್ಣ ಕಾಯಿ ಆಗ್ತಿದ್ದಾವೆ ನೋಡಿ. ಈ ಕಡೆ ಸೈಡೆಲ್ಲ ತೆಂಗಿನ ಗಿಡಗಳು ತುಂಬ ಜಾಸ್ತಿ. ಇನ್ನೊಂದು ನನ್ನ ಫೇವ್ರೇಟ್ ಗಿಡ ಅಂದರೆ ಬೋಗನ್ವಿಲ್ಲ. ನಾನೇ ಇದು ಇಲ್ಲಿ ಹೋಗಿ ತೊಗೊಂಬಂದು ಹಚ್ಚಿದಂಥ ಗಿಡ. ಇದು ನಂಗೆ ತುಂಬ ಇಷ್ಟ. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಬರ್ತಾವೆ, ವೈಟ್, ಪಿಂಕ್. ನಾನು ಪಿಂಕ್ ಒಂದು ತಂದಿದ್ದೀನಿ. ಹಚ್ಚಿ ಸುಮಾರು 6 ರಿಂದ 8 ತಿಂಗಳಾಯಿತು ನೋಡಿ. ಒಂದು ರೋಸ್ ಗಿಡ ಹಚ್ಚಿದ್ದೀವಿ, ಕರಿಬೇವು ಗಿಡ. ಇಲ್ಲೊಂದು ನೋಡಿ, ತುಂಬ ದೊಡ್ಡದಿದೆ. ಅದು ಚಿಕ್ಕ ಗಿಡ. ಆಲ್ಮೋಸ್ಟ್ ಈ ಮನೆ ಅಷ್ಟೇ ವಯಸ್ಸಾಗಿದೆ ಇದಕ್ಕೆ. ಈ ಮನೆ ಕಟ್ಸಿನೇ 41 ಇಯರ್ಸ್ ಆಯಿತು. ಇದೊಂದು ಆಲ್ಮೋಸ್ಟ್ ಒಂದು 15-20 ವರ್ಷದ ಗಿಡ ಇದ್ದಿರ್ಬೋದು. ಭಾಳ ಕಾಯಿ ಆಗ್ತವೆ ಇದರಲ್ಲಿ. ಚಿಕ್ಕ ಸ್ವೀಟ್ ಇದೆ. ಇಲ್ಲಿ ನೋಡಿ ಅಲೋವೆರಾ ನೋಡಿ, ಎಷ್ಟು ಚೆನ್ನಾಗಿದೆ. ನಾವೆಷ್ಟೇ ನೀರು ಹಾಕಿದ್ರೂ ಮಳೆ ಬಂದ ನಂತರ ಅದರದ್ದು ಫ್ರೆಶ್ನೆಸ್ಸೇ ಬೇರೆ ನೋಡಿ. ಇದು ಡ್ರ್ಯಾಗನ್ ಫ್ರೂಟ್.
ಇದು ನಮ್ಮದು ಮನೆಯ ಗಾರ್ಡನ್. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ನ್ಯೂ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೆಳಗ್ಗೆ ಡೈಲಿ ರೂಟೀನ್ ನಮ್ಮದು 5 to 7 ಯೋಗ ಹೇಗೆ ಮಾಡೋದು, ನಾವು ನಮ್ಮ ಯೋಗ ಟೀಚರ್ಸ್ನ ಭೇಟಿ ಮಾಡಿಸ್ತೀನಿ. ಅವರು ಕನ್ಸಿಸ್ಟೆಂಟ್ಲಾಗಿ 5 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದಾರೆ. ನಿಮಗೆ ಅವ್ರಿಗೆ ನಾಳೆ ನೆಕ್ಸ್ಟ್ ವೀಕಲ್ಲಿ ನಿಮಗೆ ತೋರಿಸ್ತೀನಿ. ಬಾಯ್.